Dear student, today I am going to teach the 9th standard first poem Upagupta. Listen, Upagupta, this poem written by Rabindranath Tagore. So first let us start now about the author. Rabindranath Tagore, the greatest of India's modern poets, was born in an affluent Bengali family in 1861. Besides being a poet, he was a novelist, essayist, and dramatist. Tagore was awarded the Nobel Prize in 1913 for his books Geetanjali. He was the founder of the internationally famous institution Vishwabharati at Shanti Niketana. His poetry is profoundly and unmistakably Indian. He restates the wisdom of India in words by mingling love, friendship and music. ಇಲ್ಲಿ ಉಪಗುಪ್ತ ಎನ್ನುವ ಒಂದು ಕವಿತೆಯನ್ನ ಯಾರು ಬರೆದಿದ್ದಾರೆ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿದ್ದಾರೆ. ಸೊ ಮೊದಲಿಗೆ ನಾವು ಯಾವುದರ ಅಧ್ಯಯನ ಮಾಡೋಣ, ಇಲ್ಲಿ ಕವಿಯ ಒಂದು ಪರಿಚಯ, ರವೀಂದ್ರನಾಥ್ ಟ್ಯಾಗೋರ್ ಅವರ ಬಗ್ಗೆ ಏನು ಮಾಡೋಣ ಮೊದಲು ತಿಳಿದುಕೊಳ್ಳೋಣ. Rabindranath Tagore, the greatest of India's modern poets. So Rabindranath Tagore ಅವರು ಏನಾಗಿದ್ರು? Rabindranath Tagore, the greatest of India's modern poets. ಅವರು ಆಧುನಿಕ ಕಾಲದ ಒಬ್ಬ ಶ್ರೇಷ್ಠ ಕವಿಯಾಗಿದ್ರು, ಭಾರತೀಯ ಕವಿಯಾಗಿದ್ರು. ದ ಗ್ರೇಟೆಸ್ಟ್ ಆಫ್ ಇಂಡಿಯಾಸ್ ಮಾಡರ್ನ್ ಪೋಯಟ್ಸ್, ಭಾರತದ ಆಧುನಿಕ ಕಾಲದ ಒಂದು ಕವಿಯಾಗಿದ್ರು. He was born in an affluent Bengali family in 1861. ಅವರು ಹುಟ್ಟಿದ್ದು ಎಲ್ಲಿ, ಯಾವ ಕುಟುಂಬದಲ್ಲಿ? He was born in an affluent Bengali family in 1861. 1861ರಲ್ಲಿ ಒಂದು ಬೆಂಗಾಲಿ ಎನ್ನುವ ಒಂದು ಶ್ರೀಮಂತ ಕುಟುಂಬದಲ್ಲಿ ಯಾರು ಜನಿಸಿದ್ರಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಜನಿಸಿದ್ರು. ಸೊ ಲಿಸನ್, he was the greatest of India's modern poet. India's modern poet. India's modern poets. ಆತ ಒಬ್ಬ ಏನಾಗಿದ್ದ, ಭಾರತದ ಆಧುನಿಕ ಒಬ್ಬ ಕವಿಯಾಗಿದ್ದ. Then he was born in an affluent Bengali family. ಆತ ಎಲ್ಲಿ ಯಾವ ಕುಟುಂಬದಲ್ಲಿ ಜನಿಸಿದ? ಬೆಂಗಾಲಿ ಫ್ಯಾಮಿಲಿ. ಬೆಂಗಾಲಿ ಫ್ಯಾಮಿಲಿ. ಸೊ ಇನ್ 1861 ಎಷ್ಟರಲ್ಲಿ ಜನಿಸಿದ್ರು? 1861ರಲ್ಲಿ. ರವೀಂದ್ರನಾಥ್ ಟ್ಯಾಗೋರ್, ಇಂಡಿಯಾಸ್ ಮಾಡರ್ನ್ ಪೋಯಟ್ಸ್. ದೆನ್ he born in an affluent Bengali family 1861. ಬೆಂಗಾಲಿ ಎನ್ನುವ ಕುಟುಂಬದಲ್ಲಿ 1861ರಲ್ಲಿ ಯಾರು ಜನಿಸಿದ್ದಾರೆ? ರವೀಂದ್ರನಾಥ್ ಟ್ಯಾಗೋರ್ ಅವರು ಜನಿಸುತ್ತಾರೆ. ಬಿಸೈಡ್ ಬೀಯಿಂಗ್ ಅ ಪೋಯಟ್, ಅವರು ಕವಿಯ ಜೊತೆಗೆ he was a novelist. ಅವರು ಒಬ್ರು ಏನಾಗಿದ್ರು? ಕಾದಂಬರಿಕಾರರಾಗಿದ್ರು. ನೋವೆಲಿಸ್ಟ್ ಮೀನ್ಸ್ ಕಾದಂಬರಿಕಾರರು. ಎಸ್ಸೇಯಿಸ್ಟ್ ಮೀನ್ಸ್ ಪ್ರಬಂಧಕಾರರಾಗಿದ್ರು. ಅಂಡ್ ಡ್ರಾಮಾಟಿಸ್ಟ್, ನಾಟಕಕಾರರು ಕೂಡ ಆಗಿದ್ರು. ಸೊ ಕವಿಯ ಜೊತೆಗೆ, ಕವಿಯನ್ನು ಹೊರತುಪಡಿಸಿದರೆ ಮತ್ತವ್ರು ಏನೇನಾಗಿದ್ರು ಅಂದ್ರೆ he was a novelist, essayist and dramatist. ಅವರೊಬ್ರು ಏನಾಗಿದ್ರು? ಕಾದಂಬರಿಕಾರರು. ನೋವೆಲಿಸ್ಟ್, ನೋವೆಲಿಸ್ಟ್ ಮೀನ್ಸ್ ಕಾದಂಬರಿಕಾರರು. ನೋವೆಲಿಸ್ಟ್ ಮೀನ್ಸ್ ಕಾದಂಬರಿಕಾರರಾಗಿದ್ರು.
ಸೊ ದೆನ್ ಏನಾಗಿದ್ರು ಎಸ್ಸೈಯಿಸ್ಟ್ ಜೊತೆಗೆ ಡ್ರಾಮಾಟಿಸ್ಟ್. ಸೊ ಡ್ರಾಮಾಟಿಸ್ಟ್ ಮೀನ್ಸ್ ನಾಟಕಕಾರರು ಕೂಡ ಯಾರಾಗಿದ್ರು ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಆಗಿದ್ರು. ಡ್ರಾಮಾಟಿಸ್ಟ್ ಮೀನ್ಸ್ ನಾಟಕಕಾರರು. Tagore was awarded the Nobel Prize in 1913 for his book ಗೀತಾಂಜಲಿ. ಅಷ್ಟೇ ಅಲ್ಲದೆ ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ Tagore was awarded the Nobel Prize in 1913 for his books ಗೀತಾಂಜಲಿ. ಸೊ ಗೀತಾಂಜಲಿ ಎನ್ನುವ ಒಂದು ಕೃತಿಗೆ ಏನಾಗ್ತದ ಅವರಿಗೆ ನೋಬೆಲ್ ಪ್ರೈಸ್ ಕೂಡ ಏನಾಗಿರ್ತದ ದೊರೆತಿರ್ತದ. ಎಷ್ಟರಲ್ಲಿ? ಇನ್ 1913 ಅವರಿಗೆ ನೋಬೆಲ್ ಪ್ರೈಸ್ ಕೂಡ ಏನಾಗ್ತದ ದೊರೆತಿರ್ತದ. ಟ್ಯಾಗೋರ್ ವಾಸ್ awarded the Nobel Prize in 1913 for his books ಗೀತಾಂಜಲಿ. ಸೊ ಗೀತಾಂಜಲಿ ಎನ್ನುವ ಒಂದು ಕೃತಿಗೆ ಏನಾಗಿರ್ತದ ಅವರಿಗೆ ನೊಬೆಲ್ ಪ್ರೈಸ್ ಕೂಡ ಏನಾಗಿರ್ತದ ದೊರೆತಿರ್ತದ. He was the founder of the internationally famous institution ವಿಶ್ವಭಾರತಿ at ಶಾಂತಿನಿಕೇತನ. ಅವರು ಏನಾಗಿದ್ರಂದ್ರೆ he was the founder means ಸ್ಥಾಪನಕಾರರು, ಸ್ಥಾಪನೆ ಮಾಡಿದವರು. He was the founder of the internationally famous institution, ಅಂತಾರಾಷ್ಟ್ರೀಯ ಮಟ್ಟದ ಶ್ರೇಷ್ಠ ಒಂದು ಸಂಸ್ಥೆ ಯಾವುದು? ವಿಶ್ವಭಾರತಿ ಆಟ್ ಶಾಂತಿನಿಕೇತನ. ಸೊ ಶಾಂತಿನಿಕೇತನದಲ್ಲಿ ಏನು ಮಾಡೋ ವಿಶ್ವಭಾರತಿ ಅನ್ನೋದೊಂದು ಶಾಂತಿನಿಕೇತನ ಒಂದು ಸಂಸ್ಥೆಯನ್ನು ಯಾರು ಪ್ರಾರಂಭಿಸ್ತಾರೆ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಪ್ರಾರಂಭಿಸ್ತಾರೆ. ಹಿ ವಾಸ್ ದ ಫೌಂಡರ್ ಆಫ್ ದ ಇಂಟರ್ನ್ಯಾಷನಲಿ ಫೇಮಸ್ ಇನ್ಸ್ಟಿಟ್ಯೂಷನ್ ವಿಶ್ವಭಾರತಿ ಆಟ್ ಶಾಂತಿನಿಕೇತನ. And his poetry is profoundly and unmistakably Indian. ಸೊ ಅವ್ರ ಕವಿತೆ ಎಲ್ಲವೂ ಕೂಡ ಭಾರತೀಯ ಒಂದು ಸಂಸ್ಕೃತಿಗೆ ಸಂಬಂಧಿಸಿದ ಒಂದು ಕೃತಿಗಳನ್ನ ಏನ್ ಮಾಡ್ತಾ ಇದ್ರು ಬರೀತಾ ಇದ್ರು. He restates the wisdom of India in words by mingling love, friendship and music. So love, ಪ್ರೀತಿ, friendship, ಸ್ನೇಹ and music, ಸಂಗೀತ. ಸೊ ಇದೆಲ್ಲದರೂ ಕೂಡಿ ಏನು ಮಾಡ್ತಾ ಇದ್ರು ಅಂದ್ರೆ ಅವರು ತಮ್ಮ ಒಂದು ವಿಸ್ಡಮ್, ಬುದ್ಧಿವಂತಿಕೆ, ಜ್ಞಾನವನ್ನು ಬಳಸಿಕೊಂಡು ಏನು ಮಾಡ್ತಾ ಇದ್ರು ಕೃತಿಗಳನ್ನು ರಚಿಸ್ತಾ ಇದ್ರು. ಯಾರು? ರವೀಂದ್ರನಾಥ್ ಟ್ಯಾಗೋರ್. ಸೊ ಒನ್ಸ್ ಅಗೇನ್ ಐ ಎಕ್ಸ್ಪ್ಲೇನ್ ಉಪಗುಪ್ತ. ದಿಸ್ ಪೋಯಮ್ ರಿಟನ್ ಬೈ ರವೀಂದ್ರನಾಥ್ ಟ್ಯಾಗೋರ್. ಲಿಸನ್. And Rabindranath Tagore, the greatest India's modern poets, and he born in an affluent Bengali family 1861, and he was a greatest novelist, essayist and dramatist. And then he wrote another one works, Geetanjali. Then Geetanjali, Tagore was awarded the Nobel Prize in 1913 for his book ಗೀತಾಂಜಲಿ. ಒಂದು ಗೀತಾಂಜಲಿ ಎನ್ನುವ ಒಂದು ಪುಸ್ತಕಕ್ಕೆ 1913 ಏನು ದೊರೆತದ ಅಂದ್ರೆ ಅವರಿಗೆ ನೋಬೆಲ್ ಪ್ರೈಸ್ ಕೂಡ ಏನಾಗ್ತದ ದೊರೀತದ. ಅಂಡ್ ಹಿ ವಾಸ್ ದ ಫೌಂಡರ್ ಆಫ್ ದ ಇಂಟರ್ನ್ಯಾಷನಲಿ ಫೇಮಸ್ ಇನ್ಸ್ಟಿಟ್ಯೂಷನ್ ವಿಶ್ವಭಾರತಿ ಅಟ್ ಶಾಂತಿ ನಿಕೇತನ. ಸೊ ದಿಸ್ ಇಸ್ ಎ ಶಾರ್ಟ್ ನೌ ಅಬೌಟ್ ದ ಪೋಯೆಟ್ ರವೀಂದ್ರನಾಥ್ ಟ್ಯಾಗೋರ್. ಸೊ ಇಲ್ಲಿ ನೋಡ್ರಿ, ರವೀಂದ್ರನಾಥ್ ಟ್ಯಾಗೋರ್ ಅವರು ಏನಾಗಿದ್ರು? ಭಾರತದ ಶ್ರೇಷ್ಠ ಆಧುನಿಕ ಕವಿಯಾಗಿದ್ರು. ಕವಿಯ ಜೊತೆಗೆ ಇವರು ಏನಾಗಿದ್ರು? ಕಾದಂಬರಿಕಾರರಾಗಿದ್ರು, ಪ್ರಬಂಧಕಾರರಾಗಿದ್ರು, ಜೊತೆಗೆ ನಾಟಕಕಾರರು ಕೂಡ ಆಗಿದ್ರು. ಸೊ ಅವರು ಯಾವ ಫ್ಯಾಮಿಲಿಯಲ್ಲಿ ಜನಿಸಿದ್ರು? ಅವರು ಬೆಂಗಾಲಿ ಎನ್ನುವ ಒಂದು ಶ್ರೀಮಂತ ಫ್ಯಾಮಿಲಿಯಲ್ಲಿ ಜನಿಸಿದ್ರು. ಎಷ್ಟರಲ್ಲಿ? 1861. ಜೊತೆಗೆ ಅವರು ಬರೆದಿರುವಂತಹ ಒಂದು ಬುಕ್ ಯಾವುದು? ಪುಸ್ತಕ ಗೀತಾಂಜಲಿ. ಆ ಗೀತಾಂಜಲಿ ಎನ್ನುವ ಒಂದು ಪುಸ್ತಕ 1913 ಏನ್ ದೊರಕಿತ್ತಂದ್ರೆ ಒಂದು ನೊಬೆಲ್ ಪ್ರೈಸ್ ಕೂಡ ಏನಾಯ್ತು ದೊರಕಿತ್ತು. ಜೊತೆಗೆ ಅವ್ರು ಏನ್ ಮಾಡಿದ್ರು? ಶಾಂತಿನಿಕೇತನ ಎನ್ನುವ ಒಂದು ಆಶ್ರಮ, ಒಂದು ವಿಶ್ವದಲ್ಲಿಯೇ ಒಂದು ಶ್ರೇಷ್ಠವಾದಂತಹ ಒಂದು ಸಂಸ್ಥೆ ಆರಂಭಿಸಿದ್ರು. ವಿಶ್ವಭಾರತಿ ಶಾಂತಿನಿಕೇತನ ಎನ್ನುವ ಸಂಸ್ಥೆಯನ್ನು ಕೂಡ ಯಾರು ಪ್ರಾರಂಭ ಮಾಡ್ತಾರೆ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಆರಂಭಿಸ್ತಾರೆ.
ಜೊತೆಗೆ ಇವರ ಒಂದು ಕವಿತೆಯಲ್ಲಿ ಏನೇನಿತ್ತು, ಪ್ರೀತಿಗೆ ಸಂಬಂಧಿಸಿ, ಸ್ನೇಹಕ್ಕೆ ಸಂಬಂಧಿಸಿ, ಸಂಗೀತಕ್ಕೆ ಸಂಬಂಧಿಸಿದಂತೆ ಏನು ಮಾಡ್ತಾ ಇದ್ರು, ಅವರ ಒಂದು ಕೃತಿಗಳನ್ನು ಏನು ಮಾಡ್ತಾ ಇದ್ರು, ಬರೀತಾ ಇದ್ರು. ಸೊ ಹಿ ವಾಸ್ ಅ ಗ್ರೇಟೆಸ್ಟ್ ಇಂಡಿಯನ್ ಮಾಡರ್ನ್ ಪೋಯೆಟ್. ಸೊ ಒಬ್ಬ ಶ್ರೇಷ್ಠ ಭಾರತೀಯ ಕವಿ ಆಗಿದ್ರು ಅಂತ ನಾವೇನು ಮಾಡಬಹುದು, ಇದರ ಮುಖಾಂತರ ತಿಳಿದುಕೊಳ್ಳಬಹುದು. ಸೊ ದಿಸ್ ಇಸ್ ಅ ಶಾರ್ಟ್ ನೌ ಅಬೌಟ್ ದಿ ಆಥರ್ ಆರ್ ಪೋಯೆಟ್ ರವೀಂದ್ರನಾಥ್ ಟ್ಯಾಗೋರ್. So now let us start the poem. First I have read this poem. Listen all of you carefully. Upagupta, the disciple of Buddha, lay asleep on the dust by the city wall of Mathura. Lamps were all out, doors were all shut, and stars were all hidden by the murky sky of August, whose feet were those tickling with anklets. Touching his breast of sudden, he woke up startled, and the light from woman's lamp struck his forgiving eyes. It was the dancing girl, starred with jewels, wearing a pale blue mantle, drunk with the wine of her youth. She lowered her lamp and saw the young face, austerely beautiful. "Forgive me, young ascetic," said the woman, "graciously come to my house. The dusty earth is not fit bed for you." The young ascetic answered, "Woman, go on your way. When the time is ripe, I will come to you." Suddenly the black night showed its teeth in a flash of lightning. The storm growled from the corner of the sky, and the woman trembled in fear of some unknown danger. A year has not yet passed. It was evening of a day in April. In spring season, the branches of the wayside trees were full of blossom. Gay notes of the flute came floating in the warm spring air from afar. Upagupta passed through the city gates and stood at the base of the rampart. Was that a woman lying at his feet in the shadow of the mango grove, struck with black pestilence, her body spotted with the sores of smallpox? She was hurriedly driven away from the town to avoid her poisonous content. The ascetic sat by her side, took her head on his knees, and moistened her lips with water, and smeared her body with sandal balm. "Who are you, merciful one?" asked the woman. "The time at last has come to visit you, and I am here," replied the young ascetic. So now write down important words in this poem. ಸೊ ಇಲ್ಲಿ ಈ ಒಂದು ಕವಿತೆಯಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ವರ್ಡ್ಸ್ ಗಳ ಬಗ್ಗೆ ನಾವು ನೋಡೋಣ. ಸೊ ಇಲ್ಲಿ ನಾವು ಗ್ಲೋಸರಿಯನ್ನು ನೋಡೋಣ. ಮೊದಲಿಗೆ ಸೊ ಫಸ್ಟ್ ಒನ್, ಗೇ. ಸೊ ಇಲ್ಲಿ ಗೇ, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಗೇ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್? ಗೇ ಮೀನ್ಸ್ ಹ್ಯಾಪಿ. Gay means happy. Then second one,
disciple, disciple, disciple means follower of a, follower of a, follower of a religious leader, religious leader, religious leader. Game means happy, disciple means follower of a religious leader. Write down, these are very important ವರ್ಡ್ಸ್. ಇವು ಪ್ರಮುಖವಾದಂತಹ ಪದಗಳು, ಈ ಒಂದು ಕವಿತೆಯಲ್ಲಿ ಬರುವಂತಹ ಪ್ರಮುಖವಾದಂತಹ ಪದಗಳು. ಗೇಮ್ ಮೀನ್ಸ್ ಹ್ಯಾಪಿ, ಡಿಸಿಪಲ್ ಮೀನ್ಸ್ ಫಾಲೋವರ್ ಆಫ್ ಎ ರಿಲಿಜಿಯಸ್ ಲೀಡರ್. ಸೊ ಏನಂತ ಕರಿತೀವಿ? ಡಿಸಿಪಲ್ ಮೀನ್ಸ್ ಫಾಲೋವರ್ ಆಫ್ ಎ ರಿಲಿಜಿಯಸ್ ಲೀಡರ್. ಸ್ಟೇಡ್, ನೆಕ್ಸ್ಟ್ ಒನ್ ಸ್ಟೇಡ್. Stared. What is the meaning of the stared in English language? Stared means shining like stars, shining like stars, shining like stars. What is the meaning of the stared? Stared means shining like stars. Mantle, 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 mantle means loose, loose cloth, loose cloth, ಲೂಸ್ ಕ್ಲಾಕ್. ರೈಟ್ ಡೌನ್, ಇದನ್ನೆಲ್ಲವನ್ನು ಸುಮ್ಮನೆ ಮಾಡ್ರಿ, ನಿಮ್ಮ ಬುಕ್ಸ್ ನಲ್ಲಿ ಬರ್ಕೋರಿ. ಇಂಪಾರ್ಟೆಂಟ್ ವರ್ಡ್ಸ್, ದೀಸ್ ಆರ್ ಇಂಪಾರ್ಟೆಂಟ್ ವರ್ಡ್. ಇವು ಅತ್ಯಂತ ಮಹತ್ವವಾದಂತಹ ಪದಗಳ ಅರ್ಥ. ಅಫಾರ್, 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 ಅಫಾರ್ ಮೀನ್ಸ್ ಫಾರ್ ಅವೇ, ಫಾರ್ ಅವೇ. Afar means far away. Then next one, base. Base. What is the meaning of the base? Base. Base means support. Base means support. Base means support. So ಇವಷ್ಟೇ ಅಲ್ಲ, ಇದನ್ನು ಬಿಟ್ಟು ಮತ್ತೆ ಉಳಿದಂತಹ ಪದಗಳು ಸಾಕಷ್ಟು ಗ್ಲೋಸರಿಯಲ್ಲಿ ಬರುತ್ತವೆ. ಸೊ ಟಿಂಕ್ಲಿಂಗ್, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಟಿಂಕ್ಲಿಂಗ್? ಟಿಂಕ್ಲಿಂಗ್ ಮೀನ್ಸ್ ಮೇಕಿಂಗ್ ಅ ಪ್ಲಿಸೆಂಟ್ ಮೆಟಾಲಿಕ್ ಸೌಂಡ್. ದೆನ್ ಸ್ಟಾರ್ಟ್ಲೆಡ್, ಸ್ಟಾರ್ಟ್ಲೆಡ್ ಮೀನ್ಸ್ ಎಕ್ಸ್ಟ್ರೀಮ್ಲಿ ಸರ್ಪ್ರೈಸ್ಡ್. ಫಾರ್ಗಿವಿಂಗ್, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಫಾರ್ಗಿವಿಂಗ್? ಫಾರ್ಗಿವಿಂಗ್ ಮೀನ್ಸ್ ಮರ್ಸಿಫುಲ್, ಎಕ್ಸ್ಕ್ಯೂಸಿಂಗ್. ದೆನ್ drunk with the wine of her youth, drunk with the wine of her youth means proud of her youth and beauty. Then next one, austerely beautiful means reflecting the beauty of the ascetic, reflecting the beauty of the ascetic. Graciously, graciously means kindly. Growled, a long deep sound or series of sounds. Then full of blossoms, heavy with flowers. Then struck, struck means affected. Then black pestilence, black pestilence means any infectious disease that spreads quickly and kills a lot of people. Black pestilence. Contains, contagion, the spreading of disease by contact. Smeared, applied, rampart
a high wide wall of earth built around a castle or town, etc. So these are very important words in this poem. ಇಲ್ಲಿ ಈಗಾಗಲೇ ನಾನು ಹೇಳಿದಂತಹ ಒಂದು ಆ ಪದ ಮತ್ತು ಪದದ ಅರ್ಥ ಯಾವ ಭಾಷೆಯಲ್ಲಿ, ಇಂಗ್ಲಿಷ್ ಭಾಷೆಯಲ್ಲಿ. ಸೊ ಈ ಕವಿತೆಗೆ ಸಂಬಂಧಿಸಿದಂತೆ ಏನಾಗ್ತದ, ಅವು ಅತ್ಯಂತ ಮಹತ್ವದಂತಹ ಒಂದು ಪದವಾಗ್ತದ. ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ ದ ಪೋಯಮ್. ಉಪಗುಪ್ತ, ದ ಡಿಸಿಪಲ್ ಆಫ್ ಬುದ್ಧ, lay asleep on the dust by the city wall of Mathura. So listen carefully. Upagupta, the disciple of Buddha. Upagupta. Yarivanu Upagupta? Upagupta, the disciple of Buddha. Disciple. What is the meaning of the disciple? Disciple means shishya anabodu ಅಥವಾ ಅನುಯಾಯಿ ಅನಬಹುದು. ಸೊ ಇಲ್ಲಿ ಉಪಗುಪ್ತ ಯಾರಂತ ಕೇಳಿದಾಗ ಉಪಗುಪ್ತ ದ ಡಿಸಿಪಲ್ ಆಫ್ ದ ಬುದ್ಧ, ಬುದ್ಧನ ಅನುಯಾಯಿ, ಬುದ್ಧನ ಶಿಷ್ಯ. ಯಾರು? ಉಪಗುಪ್ತ. ಯಾರು ಇವನು ಉಪಗುಪ್ತ? ಉಪಗುಪ್ತ ದ ಡಿಸಿಪಲ್ ಆಫ್ ಬುದ್ಧ, ಬುದ್ಧನ ಒಂದು ಅನುಯಾಯಿ, ಬುದ್ಧನ ಶಿಷ್ಯ ಯಾರಂತ ಉಪಗುಪ್ತನನ್ನು ನಾವು ಕರಿತೀವಿ. ಲೇ asleep on the dust by the city wall of Mathura. ಸೊ ಆ ಉಪಗುಪ್ತ ಒಂದಿನ ಏನಾಗಿರ್ತದ ಅಂದ್ರೆ ಲೇ asleep on the dust. ಡಸ್ಟ್ ಮೀನ್ಸ್ ಧೂಳಿನಿಂದ ಕೂಡಿರ್ತದ, ಸಾಕಷ್ಟು ಧೂಳು ಇರ್ತದ. ಬೈ ದ ಸಿಟಿ ವಾಲ್ ಆಫ್ ಮಥುರಾ, ಒಂದು ಮಥುರಾ ಎನ್ನುವ ಒಂದು ದೊಡ್ಡದಾದ ನಗರ. ಆ ನಗರದಲ್ಲಿ ಇರುವಂತಹ ಒಂದು ಗೋಡೆ, ಆ ಗೋಡೆಯಲ್ಲಿ ಅಲ್ಲಿ ಸಾಕಷ್ಟು ಏನಾಗಿರ್ತದ, ಧೂಳು ಇರ್ತದ. ಆ ಧೂಳಿನಲ್ಲಿ ಯಾರು ಮಲಗಿಕೊಂಡಿರ್ತಾರಂದ್ರೆ ಉಪಗುಪ್ತ ಮಲಗಿಸ್ತಾನೆ. ಸೊ ಲೇ ಸ್ಲೀಪ್ ಆನ್ ದ ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಥುರಾ. ಆ ಬುದ್ಧನ ಅನುಯಾಯಿಯಾದಂತಹ ಉಪಗುಪ್ತನು ಒಂದಿನ ಏನ್ ಮಾಡಿರ್ತಾನಂದ್ರೆ ಮಥುರಾದಲ್ಲಿ ಇರುವಂತಹ ಒಂದು ಗೋಡೆ, ಆ ಗೋಡೆಯ ಒಂದು ದೊಡ್ಡದೊಂದು ಸಿಟಿ, ಅದು ಒಂದು ನಗರ. ಆ ನಗರದಲ್ಲಿ ಒಂದು ಗೋಡೆ ಇತ್ತು. ಆ ಗೋಡೆಯ ಸತ್ಯ ಸಾಕಷ್ಟು ಏನಿತ್ತು ಅಂದ್ರೆ ಸಾಕಷ್ಟು ಧೂಳಿತ್ತು. ಆ ಧೂಳಿನಲ್ಲಿ ಯಾರು ಮಲಗಿರ್ತಾರೆ ಅಂದ್ರೆ ಉಪಗುಪ್ತನ ಏನ್ ಮಾಡ್ತಾನೆ, ಮಲಗಿರ್ತಾನೆ. ಲ್ಯಾಂಪ್ಸ್ ವೇರ್ ಆಲ್ ಔಟ್. ಸೊ ಕತ್ತಲೆ ಆಗಿರ್ತದೆ, ಎಲ್ಲ ದೀಪಗಳು ಏನಾಗಿರ್ತದ ಅಂದ್ರ ಆಫ್ ಆಗಿರ್ತವೆ. ಡೋರ್ಸ್ ವೇರ್ ಆಲ್ ಶಟ್. ಎಲ್ಲ ರಾತ್ರಿಯ ಸಮಯ ಎಲ್ಲ ಮನೆಯ ಬಾಗಿಲುಗಳು ಎಲ್ಲ ಮುಚ್ಚಿಕೊಂಡಿರ್ತವೆ. ಸ್ಟಾರ್ಸ್ ವೇರ್ ಆಲ್ ಹಿಡನ್ ಬೈ ದ ಮರ್ಕಿ ಸ್ಕೈ ಆಫ್ ಆಗಸ್ಟ್. ಸೊ ಸಾಕಷ್ಟು ಕತ್ತಲೆಗೆ ಆ ಒಂದು ಆಕಾಶದಲ್ಲಿ ಕೂಡ ಏನ್ ಮಾಡ್ತದ ಅಂದ್ರೆ ಒಂದು ರೀತಿ ಸ್ಟಾರ್ಸ್ ವೇರ್ ಆಲ್ ಹಿಡನ್ ಬೈ ದ ಮರ್ಕಿ ಸ್ಕೈ ಆಫ್ ಆಗಸ್ಟ್. ಅಂದ್ರ ಪರಿಪೂರ್ಣವಾಗಿ ಕೂಡ ಆಕಾಶದಲ್ಲಿ ಏನಾಗ್ತಾ ಇಲ್ಲ ಅಂದ್ರ ಆ ಒಂದು ನಕ್ಷತ್ರಗಳ ಗೋಚರ ಕೂಡ ಏನ್ ಮಾಡ್ತಾ ಇಲ್ಲ, ಆಗ್ತಾ ಇರಲಿಲ್ಲ. ನೋಡ್ರಿ, ಉಪಗುಪ್ತ ದ ಡಿಸಿಪಲ್ ಆಫ್ ಬುದ್ಧ ಲೇ ಅಸ್ಲೀಪ್ ಆನ್ ದ ಡಸ್ಟ್ by the city wall of Mathura. Lamps were all out, doors were all shut, and stars were all hidden by the murky sky of August. So ಉಪಗುಪ್ತ ಯಾರಾಗಿರ್ತಾನೆ? ಬುದ್ಧನ ಶಿಷ್ಯ, ಬುದ್ಧನ ಅನುಯಾಯಿ. ಯಾರಂದ್ರೆ ಉಪಗುಪ್ತ. ಸೊ ಲೇ ಅಸ್ಲೀಪ್ ಆನ್ ದ ಡಸ್ಟ್. ಆತ ಎಲ್ಲಿ ಮಲಗಿರ್ತಾನೆ? ಬೈ ದ ಸಿಟಿ ವಾಲ್ ಆಫ್ ಮಥುರಾ. ಸೊ ಮಥುರಾದಲ್ಲಿ ಇರುವಂತಹ ಒಂದು ನಗರ, ಒಂದು ಪಟ್ಟಣ. ಅಲ್ಲಿ ಒಂದು ಪಟ್ಟಣದಲ್ಲಿ ಏನಂತ ಒಂದು ಗೋಡೆ ಇರ್ತದ. ಆ ಗೋಡೆ ಹತ್ತಿರ ಸಾಕಷ್ಟು ಧೂಳು ಇರ್ತದ. ಅಲ್ಲಿ ಆತ ಏನು ಮಾಡಿರ್ತಾನೆ? ಮಲಗಿರ್ತಾನೆ. ಲ್ಯಾಂಪ್ಸ್ ವೇರ್ ಆಲ್ ಔಟ್, ಡೋರ್ಸ್ ವೇರ್ ಆಲ್ ಶಟ್. ಸೊ ರಾತ್ರಿ ಸಮಯ ಅಂದ ತಕ್ಷಣ ಇರ್ತದ, ಮನೆಯ ಬಾಗಿಲುಗಳು ಮುಚ್ಚಿರ್ತವೆ, ಎಲ್ಲ ಲೈಟ್ಸ್ಗಳು ಏನಾಗಿರ್ತವೆ, ಒಂದು ಬೆಳಕಿನ ಒಂದು ಕಡಿಮೆ ಇರ್ತದೆ ಬೆಳಕು, ಸಾಕಷ್ಟು ಎಲ್ಲ ಒಂದು ಲ್ಯಾಂಪ್ಸ್ಗಳನ್ನು ಎಲ್ಲರೂ ಏನು ಮಾಡ್ತಾರೆ, ಆರಿಸಿರ್ತಾರೆ. ಸ್ಟಾರ್ಸ್ ವೇರ್ ಆಲ್ ಹಿಡನ್ ಬೈ ದ ಮರ್ಕಿ ಸ್ಕೈ ಆಫ್ ಆಗಸ್ಟ್. ಒಂದು ನಕ್ಷತ್ರಗಳು ಕೂಡ ಏನು ಮಾಡ್ತಾ ಇದೆ, ಒಂದು ಆಕಾಶದಲ್ಲಿ ಸಾಕಷ್ಟು ಒಂದು ನಕ್ಷತ್ರಗಳು ಸರಿಯಾಗಿ ಏನು ಮಾಡ್ತಾ ಇಲ್ಲ, ಗೋಚರ ಕೂಡ ಆಗ್ತಾ ಇರಲಿಲ್ಲ ಅಂತ ಒಂದು ಸಮಯ. ದೆನ್ ಹೂಸ್ ಫೀಟ್ ವೇರ್ ದೋಸ್ ಟಿಂಕ್ಲಿಂಗ್ ವಿತ್ ಆಂಕ್ಲೆಟ್ಸ್ ಟಚಿಂಗ್ ಹಿಸ್ ಬ್ರೆಸ್ಟ್ ಆಫ್ ಎ ಸಡನ್ he woke up startled, and the light from woman's lamp struck his forgiving eyes. ಅವಾಗ ಏನಾಗ್ತದೆ ಅಂದ್ರೆ ಆತ ತನ್ನ ಪಾಡಿಗೆ ತಾನು ಏನು ಮಾಡಿರ್ತಾನೆ, ಮಲಗಿರ್ತಾನೆ. ನಿಶ್ಶಬ್ದವಾಗಿ ಆತ ಏನು ಮಾಡ್ತಾನೆ, ಆತ ಮಲಗಿರ್ತಾನೆ.
whose feet were those tinkling with anklets, tinkling, making a pleasant metallic sound. ಸೊ ಅಲ್ಲಿ ಏನಾಗ್ತದೆ ಅಂದ್ರೆ ಆಂಕ್ಲೆಟ್ಸ್ ಮೀನ್ಸ್ ಕಾಲ್ಗಡಗಳು, ಕಾಲಿಗೆ ಧರಿಸುವಂತ ಕಡಗ, ಕಾಲ್ಗಡಗಗಳು ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಸೊ ಹೂಸ್ ಫೀಟ್ ವಿಲ್ ಟಿಂಕ್ಲಿಂಗ್ ವಿತ್ ಆಂಕ್ಲೆಟ್ಸ್, ಯಾರೋ ತಮ್ಮ ಕಾಲಲ್ಲಿ ಕಾಲ್ಗಡಗವನ್ನು ಧರಿಸಿ ಅದರ ಒಂದು ಸಪ್ಪಳ ಮಾಡ್ತಾ, ಪಾದದ ಮುಖಾಂತರ ಸಪ್ಪಳ ಮಾಡ್ತಾ ಅಲ್ಲಿ ಯಾರೋ ಒಬ್ರು ಏನ್ ಮಾಡಿರ್ತಾನೆ ಬಂದಿರ್ತಾರೆ. ಟಚಿಂಗ್ ಹಿಸ್ ಬ್ರೆಸ್ಟ್ ಆಫ್ ಸಡನ್, ಬಂದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಏನ್ ಮಾಡ್ತಾರೆ, ಟಚಿಂಗ್ ಹೀಸ್ ಬ್ರೆಸ್ಟ್ ಆಫ್ ಸಡನ್, ಒಮ್ಮೆಲೆ ತಕ್ಷಣವಾಗಿ ಏನ್ ಮಾಡ್ತಾರ, ಅವರ ಬ್ರೆಸ್ಟ್ ಎದೆಗೆ ಏನ್ ಮಾಡ್ತದ, ಯಾರೋ ಒಬ್ರು ಬಂದು ಮುಟ್ಟಿದ ಹಾಗಿರ್ತದ, ಸಡನ್ ಆಗಿ ಯಾರೋ ಟಚ್ ಮಾಡಿದಂಗ ಆಗತ್ತದ. ಹಿ ವಾಕ್ ಅಪ್ ಸ್ಟಾರ್ಟ್ಲೆಡ್ ಎಕ್ಸ್ಟ್ರೀಮ್ಲಿ ಸರ್ಪ್ರೈಸ್, ಆತ ಒಮ್ಮೆಲೆ ಉಪಗುಪ್ತ ಏನ್ ಮಾಡ್ತಾನಂದ್ರೆ ಆಶ್ಚರ್ಯಚಕಿತನಾಗ್ತಾನೆ. ಹಿ ವಾಕ್ ಅಪ್ ಸ್ಟಾರ್ಟ್ಲೆಡ್, ಆತ ವಾಕಪ್ ಮೀನ್ಸ್ ಎದ್ದೇಳ್ತಾನೆ. ಹಿ ವಾಕಪ್ ಸ್ಟಾರ್ಟ್ಲೆಡ್ ಎಕ್ಸ್ಟ್ರೀಮ್ಲಿ ಸರ್ಪ್ರೈಸ್ಡ್, ಅಂದ್ರೆ ಆತ ಒಮ್ಮೆಲೆ ಎಚ್ಚರಿಕೆಯಿಂದ ಆತ ಏನ್ ಮಾಡ್ತಾನೆ, ಒಂದ್ಸರಿ ಬೆದರ್ತಾನೆ, ಅನ್ಸ್ತಾನೆ, ಒಮ್ಮೆಲೆ ಏನಾಗ್ತಾನೆ, ಆಶ್ಚರ್ಯಚಕಿತನಾಗ್ತಾನೆ. ಹಿ ವಾಕಪ್ ಸ್ಟಾರ್ಟ್ಲೆಡ್ ಅಂಡ್ ದ ಲೈಟ್ ಫ್ರಮ್ ವುಮನ್ಸ್ ಲ್ಯಾಂಪ್, ಆ ಬಂದಿರುವಂತಹ ಅಲ್ಲಿ ವುಮನ್, ಆ ಮಹಿಳೆಯ ಕೈಲಿ ಏನಿರ್ತದಂದ್ರೆ ಲ್ಯಾಂಪ್ ಇರ್ತದ. The light from a woman's lamp struck his forgiving eyes. ಆ ಒಮ್ಮೆಲೆ ಆ ಕೈಯಲ್ಲಿ ಏನೋ ಒಂದು ಲ್ಯಾಂಪ್ ಹಿಡ್ಕೊಂಡು ಬಂದಿರ್ತಾಳೆ ಉಮ್ಮನ್ನು, ಅದರ ಬೆಳಕು ಸ್ಟ್ರಕ್ ಹಿಸ್ ಫಾರ್ಗಿವಿಂಗ್ ಐಸ್, ಆ ಒಂದರ ಬೆಳಕು, ಆ ಲ್ಯಾಂಪ್ನ ಬೆಳಕು ಯಾರ ಮೇಲೆ ಕಣ್ ಮೇಲೆ ಬೀಳ್ತದ ಅಂದ್ರೆ ಉಪಗುಪ್ತನ ಕಣ್ ಮೇಲೆ ಏನಾಗ್ತದ, ಬಿದ್ದಿರ್ತದ. whose feet were those tinkling with anklets touching his breast of a sudden, ಯಾರೋ ಒಂದು ತಮ್ಮ ಪಾದಗಳಿಗೆ ಏನು ಮಾಡ್ತಾರೆ ಅಂದ್ರೆ ಆಂಕ್ಲೆಟ್ಸ್, ಕಾಲ್ಗಡಗಗಳನ್ನು ಧರಿಸಿಕೊಂಡು ಏನ್ ಮಾಡ್ತಾರೆ ಅಂದ್ರೆ ಬಂದಿರ್ತಾರೆ. ಟಚಿಂಗ್ ಹಿಸ್ ಬ್ರೆಸ್ಟ್ ಆಫ್ ಸಡನ್, ಯಾರೋ ಒಬ್ರು ಬಂದ ಎದೆಯನ್ನು ಮುಟ್ಟಿದಾಗೆ ಆಗ್ತದ. ಹಿ ವಾಕ್ ಅಪ್ ಸ್ಟಾರ್ಟ್ಲೆಡ್, ಅವಾಗ ಉಪಗುಪ್ತ ಏನ್ ಮಾಡ್ತಾನೆ, ಎಕ್ಸ್ಟ್ರೀಮ್ಲಿ ಸರ್ಪ್ರೈಸ್ ಆದ, ಆಶ್ಚರ್ಯಚಕಿತನಾದ, ಬೆದರ್ತಾನೆ, ಅಂಜಿದ ಹಾಗೆ ಏನ್ ಮಾಡ್ತಾನೆ, ಹಿ ವಾಕ್ ಅಪ್, ಆತ ಏನ್ ಮಾಡ್ತಾನೆ, ಎದ್ದು ಕುಳಿತುಕೊಳ್ತಾನೆ. ದ ಲೈಟ್ ಫ್ರಮ್ ವುಮನ್ಸ್ ಲ್ಯಾಂಪ್ ಅಂದ್ರೆ ಆ ಮಹಿಳೆಯ ಕೈಯಲ್ಲಿ ಇದ್ದ ಒಂದು ಲ್ಯಾಂಪ್ ಏನಿತ್ತಲ್ಲ, ಸ್ಟ್ರಕ್ ಹಿಸ್ ಫಾರ್ ಗಿವಿಂಗ್ ಐಸ್, ಅದರ ಬೆಳಕು ಯಾರ ಮೇಲೆ ಬೀಳ್ತದಂದ್ರೆ ಉಪಗುಪ್ತನ ಕಣ್ಣು ಮೇಲೆ ಏನಾಗ್ತದ, ಬೀಳ್ತಾ ಇರ್ತದ. ನೋಡ್ರಿ, ಈ ಒಂದು ಎರಡು ಪ್ಯಾರವನ್ನು ಕನ್ನಡದಲ್ಲಿ ಹೇಳ್ತೀನಿ ಕೇಳಿ. ಉಪಗುಪ್ತ ಯಾರಿವನು? ಬುದ್ಧನ ಅನುಯಾಯಿ, ಬುದ್ಧನ ಶಿಷ್ಯ. ಯಾರು? ಉಪಗುಪ್ತ. ಆತ ಎಲ್ಲಿ ಮಲಗಿಕೊಂಡಿರ್ತಾನೆ? ಆತ ಒಂದು ಮಥುರಾ ಎನ್ನುವ ನಗರದಲ್ಲಿ ಸಾಕಷ್ಟು ಧೂಳಿನ ಪ್ರದೇಶ, ಒಂದು ಗೋಡೆ ಹತ್ರ ಆತ ಏನ್ ಮಾಡ್ತಾನೆ, ಮಲಗಿಕೊಂಡಿರ್ತಾನೆ. ಸೊ ಅವಾಗ ಎಂತ ಒಂದು ವಾತಾವರಣ ಇರ್ತದ, ಎಲ್ಲ ಒಂದು ಲ್ಯಾಂಪ್ಸ್ ಏನಾಗಿರ್ತದ, ಆರಿರ್ತಾವೆ, ಎಲ್ಲ ಮನೆ ಬಾಗಿಲುಗಳು ಏನಾಗ್ತದ, ಮುಚ್ಕೊಂಡಿರ್ತವೆ. ಮತ್ತು ಆಕಾಶದಲ್ಲಿ ಏನು ಮಾಡ್ತದ, ಒಂದು ಕೆಲವೊಂದು ನಕ್ಷತ್ರಗಳು ಏನು ಮಾಡ್ತದೆ, ಗೋಚರವಾಗ್ತಾ ಇಲ್ಲ, ಸರಿಯಾಗಿ ಸ್ಪಷ್ಟವಾಗಿ ಏನು ಮಾಡ್ತಾರಲ್ಲ, ಗೋಚರವಾಗ್ತಾ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬ ಮಹಿಳೆ ತನ್ನ ಪಾದಗಳಿಗೆ ಏನು ಮಾಡಿರ್ತಾರೆ, ಕಾಲ್ಗಡಗಳನ್ನು ಧರಿಸಿಕೊಂಡು ಏನು ಮಾಡ್ತಾಳೆ, ಬರ್ತಾಳೆ. ಬಂದ ತಕ್ಷಣ, ಮಹಿಳೆ ಬಂದ ತಕ್ಷಣ ಆಕೆ ಅವನ ಎದೆಯನ್ನು ಯಾರೋ ಮುಟ್ಟಿದ ಹಾಗೆ ಆಗುತ್ತದ. ಆ ಕಾಲ್ಗಡವನ್ನು ಧರಿಸಿಕೊಂಡು ಬಂದಂತ ಮಹಿಳೆ ಅವನ ಎದೆಯನ್ನು ಏನಾಗ್ತದ, ಮುಟ್ಟಿದ ಹಾಗೆ ಆಗ್ತದ. ಟಚಿಂಗ್ ಇಸ್ ಬ್ರೆಸ್ಟ್ ಆಫ್ ಎ ಸಡನ್, ತಕ್ಷಣ ಯಾರೋ ಒಂದು ಬಂದು ಮುಟ್ಟಿದಾಗ್ತದ. ಅವಾಗ ಆತ ಏನು ಮಾಡ್ತಾನೆ, ಎದ್ದು ಕುಳಿತುಕೊಳ್ತಾನೆ. ಅವಾಗ ಎದ್ದು ಕುಳಿತುಕೊಂಡ ಆ ಮಹಿಳೆಯ ಕೈಯಲ್ಲಿ ಏನಿತ್ತು, ಲ್ಯಾಂಪ್ ಇತ್ತು. ಅದರ ಬೆಳಕು ಯಾರ ಕಣ್ಣ ಮೇಲೆ ಬೀಳುತ್ತದೆ, ಉಪಗುಪ್ತನ ಒಂದು ಕಣ್ಣ ಮೇಲೆ ಏನಾಗ್ತದ, ಆತನ ಬೆಳಕು, ಯಾರೋ ಆಕೆಯ ಕೈಯಲ್ಲಿ ಇದ್ದ ಲ್ಯಾಂಪಿನ ಬೆಳಕು ಯಾರ ಮೇಲೆ ಬೀಳ್ತದಂದ್ರೆ ಉಪಗುಪ್ತನ ಮೇಲೆ ಬೀಳ್ತದ. ಯಾರು? ಆ ಮಹಿಳೆ ಕೈಯಲ್ಲಿ ಲ್ಯಾಂಪ್ ಇರ್ತದಲ್ಲ, ಆ ಲ್ಯಾಂಪಿನ ಬೆಳಕು ಯಾರ ಮೇಲೆ ಬೀಳ್ತದ, ಉಪಗುಪ್ತನ ಒಂದು ಮೇಲೆ ಬೀಳ್ತದ. ಸೊ ಉಪಗುಪ್ತ, ದ ಡಿಸಿಪಲ್ ಆಫ್ ಬುದ್ಧ, ಲೇ ಸ್ಲೀಪ್ ಆನ್ ದ ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಥುರಾ. Lamps were all out, doors were all shut, and stars were all hidden by the murky sky of August. Whose feet were those tinkling with anklets, touching his breast of a sudden?
He woke up startled. The light from a woman's lamp struck his forgiving eyes. ಓಕೆ, ಇನ್ನು ಉಳಿದಂತಹ ಒಂದು ಪ್ಯಾರವನ್ನು ನಾವೇನು ಮಾಡೋಣ, ಮುಂದಿನ ಅವಧಿಯಲ್ಲಿ ಏನು ಮಾಡೋಣ, ಅಧ್ಯಯನ ಮಾಡೋಣ. ನಿಮಗೆ ಹೋಮ್ವರ್ಕ್ ಏನು ಕೊಡ್ತೀನಿ ಅಂದರೆ, ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಬಗ್ಗೆ ಏನು ಮಾಡ್ತೀನಿ, ಅವರೊಂದು ಪರಿಚಯವನ್ನು ಏನು ಮಾಡಿರಿ, ಇಂಗ್ಲೀಷ್ ಭಾಷೆಯಲ್ಲಿ ಏನು ಮಾಡಿರಿ, ಬರೀರಿ. ಓಕೆ, ಥ್ಯಾಂಕ್ ಯು.